ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉಡುಪಿ ಮಂಗಳೂರು ಕಡೆಯ ಉದ್ಯೋಗಾವಕಾಶಗಳ ಬಗ್ಗೆ 10 ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಾಗಿ ವಿಸಿಟ್ ಮಾಡ್ತಿದ್ದಾರೆ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಸರಿ, ಇವತ್ತಿನ ಮೊದಲನೇ ಉದ್ಯೋಗ ನಿಮಗೆ ಉಡುಪಿಯಲ್ಲಿ ಉದ್ಯೋಗಾವಕಾಶ. ಇದು ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಹುದ್ದೆಗೆ ಪುರುಷರು ಮತ್ತು ಮಹಿಳೆಯರು ಬೇಕಂತ ಹೇಳಿದ್ದಾರೆ. ಹುದ್ದೆಗಳು ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಹುದ್ದೆ ಆಗಿರುತ್ತೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಉಡುಪಿಯಲ್ಲಿ ಆಗಿರುತ್ತೆ ಕೆಲಸ. ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ 2 ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 9357111437, ಹಾಗೆ 9483158945. ಹಾಗೆ ಎರಡನೇ ಉದ್ಯೋಗ CNC ಮಿಷಿನ್ ಆಪರೇಟರ್ ಉದ್ಯೋಗಾವಕಾಶ. ಇದು CNC ಮಿಷಿನ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಮಾಡ್ತಾ ಇದ್ದಾರೆ. CNC ಮಿಷಿನ್ ಆಪರೇಟರು 50 ಹುದ್ದೆಗಳು ಖಾಲಿ ಇದೆ, ಪುರುಷರಿಗೆ ಮಾತ್ರ. ವಿದ್ಯಾರ್ಥಿ ಕೇಳಿದ್ದಾರೆ ITIಯಿಂದ ಡಿಪ್ಲೊಮಾ, BE, BCom, BSc ಪಾಸಾದವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಸಂಬಳ CTC 20,000 ಸೌಲಭ್ಯ, ಉಚಿತ ಕ್ಯಾಂಟೀನ್ ಮತ್ತು ESI ಮತ್ತು PF ಸೌಲಭ್ಯ ಕೊಡ್ತಾ ಇದ್ದಾರೆ. ಸರಿ, ಕೆಲಸ ಇಷ್ಟ ಆದರೆ 2 ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 7619647114, ಹಾಗೆ 9353412865. ಹಾಗೆ ಮೂರನೇ ಉದ್ಯೋಗ ಕಲ್ಯಾಣಿ ಪೆಟ್ರೋಲಿಯಂನಲ್ಲಿ ಉದ್ಯೋಗಾವಕಾಶ. ಓಕೆ, ಇದು ಸಿಬ್ಬಂದಿ ಸ್ಟಾಫ್ ಬೇಕಂತೆ. ಕಲ್ಯಾಣಿ ಪೆಟ್ರೋಲಿಯಂ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತ ಅಭ್ಯರ್ಥಿ ಬೇಕಂತ ಹೇಳಿದ್ದಾರೆ. ಇದು ಪಡುಬಿದ್ರಿ, ಕಾಪು, ಉಚ್ಚಿಲ ಮತ್ತು ಎರ್ಮಾಳು ಸ್ಥಳ ಆಗಿರುತ್ತೆ. ಇದು ಮೇಲ್ಕಂಡ ಪ್ರದೇಶದವರು ಮಾತ್ರ ಟ್ರೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಪಡುಬಿದ್ರಿ, ಕಾಪು, ಉಚ್ಚಿಲ ಮತ್ತು ಎರ್ಮಾಳು. ಉದ್ಯೋಗಕ್ಕೆ ಆಸಕ್ತಿ ಇರುವ ಅಭ್ಯರ್ಥಿಗಳಿಗೆ ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 9082946224. ಸರಿ, ನಿಮಗೆ 4ನೇ ಉದ್ಯೋಗ ನಿಮಗೆ ಇಂಡೆಕಾಮ್ ಗ್ಲೋಬಲ್ ಸರ್ವಿಸ್ನಲ್ಲಿ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ. ಇದು ಇಂಡೆಕಾಮ್ ಗ್ಲೋಬಲ್ ಸರ್ವಿಸ್ ಕಾಮರ್ಸ್ ಹಿನ್ನೆಲೆ ಹೊಸಬರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಕೇವಲ ಕಾಮರ್ಸ್ ಹಿನ್ನೆಲೆ ಇದ್ದವರು ಮಾತ್ರ ಟ್ರೈ ಮಾಡ್ಬೋದು. ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಲಿಕ್ಕೂ ರೆಡಿ ಇರಬೇಕು. ವಾಕಿನ್ ಇಂಟರ್ವ್ಯೂ 24 ಮಾರ್ಚಿಂದ 27 ಮಾರ್ಚ್ ತನಕ ನಡೀತಾ ಇದೆ. ಸಮಯ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಇಂಟರ್ವ್ಯೂ ನಡೀತಾ ಇದೆ. ಇದು ಬೆಂಗಳೂರಿನಲ್ಲಿ. ಇದು ಅಡ್ರೆಸ್ಸು ಇಂಡೆಕಾಮ್ ಗ್ಲೋಬಲ್ ಸರ್ವಿಸು, ಬ್ರಿಗೇಡ್, ಸೌತ್ ಪೆರೇಡ್, MG ರೋಡು. ಇದು ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಕೆಳಗೆ ಬೆಂಗಳೂರು. ಸರಿ, ನಿಮಗೆ ಇದು ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಲ್ಯಾಂಡ್ಲೈನ್ ನಂಬರ್ ಆಗಿರುತ್ತೆ. 080696960490. ಓಕೆ, ಸರಿ, ನಿಮಗೆ 5ನೇ ಉದ್ಯೋಗ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಟೆಕ್ನಿಷಿಯನ್ಸ್ ಬೇಕಂತ ಹೇಳಿದ್ದಾರೆ. ಇದು ಉಡುಪಿಯಲ್ಲಿ. ಇದು ಶಿಪ್ ಬಿಲ್ಡಿಂಗ್ ಯೂನಿಟ್. ಓಕೆ, ಪವರ್ನಾಥ್ ಟೆಕ್ನಿಕಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರುತ್ತೆ. ಇದು ಉಡುಪಿಯ ಪ್ರಸಿದ್ಧ ಶಿಪ್ ಬಿಲ್ಡಿಂಗ್ ಯಾರ್ಡ್ನಲ್ಲಿ ಕೆಲಸ. ಸಿಬ್ಬಂದಿ ನೇಮಕ ಮಾಡ್ತಾ ಇದ್ದಾರೆ. ಸರಿ, ಕೆಲಸ ಬೇಕಾದವರು, ಅನುಭವ ಹೊಂದಿರುವವರು, ಹೊಸಬರು ಕೂಡ ಟ್ರೈ ಮಾಡ್ಬೋದು. ಹಾಗೆ ITI ಅಥವಾ ಡಿಪ್ಲೊಮಾ ಹೊಂದಿರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಂಬಳ, ಉತ್ತಮ ವೇತನ, PF ಮತ್ತು ESI ಸೌಲಭ್ಯ, ಓವರ್ ಟೈಮ್ ಸೌಲಭ್ಯ ಮತ್ತು ಶಿಪ್ ಯಾರ್ಡ್ ಪ್ರಾಜೆಕ್ಟ್ನಲ್ಲಿ ಉತ್ತಮ ಕೆರಿಯರ್ ಗ್ರೋತ್ ಆಗಿರುತ್ತೆ. ಸರಿ, ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು. ಹೆಚ್ಚುವರಿ ಮಾಹಿತಿಗಾಗಿ ನಂಬರ್ ನೋಟ್ ಮಾಡ್ಕೊಳ್ಳಿ. 8150000527. ಹಾಗೆ 6ನೇ ಉದ್ಯೋಗ ಬೆಂಗಳೂರಿನಲ್ಲಿ. ಇದು ಫ್ರೆಶ್ ಟು ಹೋಮ್ನಲ್ಲಿ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ನೇಮಕಾತಿ ಮಾಡ್ತಾ ಇದ್ದಾರೆ. 1 ರಿಂದ 3 ವರ್ಷ ಅನುಭವ ಬೇಕಂತೆ. ವಿದ್ಯಾರ್ಥಿ ಯಾವುದೇ ಪದವಿ. ಬೆಂಗಳೂರಿನಲ್ಲಿ. ಪ್ರಮುಖ ಜವಾಬ್ದಾರಿ PO ಅಥವಾ GRPO, ಕ್ರಿಯೇಷನು ಆ್ಯಂಡ್ ಕ್ಲೋಸರು. ಓಕೆ, ದಿನನಿತ್ಯದ ರಿಪೋರ್ಟ್ ತಯಾರಿ ಮತ್ತು ಹಂಚಿಕೆ, ರೊಟೇಷನಲ್ ಬೇಸಿಕ್ನಲ್ಲಿ ತಂಡವನ್ನು ನಿರ್ವಹಣೆ, ಹಾಗೆ ಅಸೆಟ್ ಮ್ಯಾನೇಜ್ಮೆಂಟ್ ಕೆಲಸಗಳು, ಹಾಗೆ PO ಮತ್ತು GRPO ಸಂಬಂಧಿತ ಕ್ವೈರೀಸ್ಗೆ ಉತ್ತರ ನೀಡುವುದು. ಆಸಕ್ತಿ ಇರುವ ಅಭ್ಯರ್ಥಿಗಳು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು. ಸರಿ, ಹಾಗೆ ನಿಮಗೆ 7ನೇ ಉದ್ಯೋಗ ನಿಮಗೆ ಲೀಡ್ ಬ್ಯಾಕ್ ಎಂಡ್ ಡೆವಲಪರ್ ಹುದ್ದೆ.
ಓಕೆ. ಇಲ್ಲಿ ಲೀಡ್ ಬ್ಯಾಕರ್ ಡೆವಲಪರ್ ಹುದ್ದೆಗೆ 4ರಿಂದ 8 ವರ್ಷಗಳ ಅನುಭವ ಕೇಳ್ತಿದ್ದಾರೆ. ಕ್ವಾಲಿಫಿಕೇಷನು ಇದು BTech ಅಥವಾ BE, ಸ್ಥಳ ಬೆಂಗಳೂರು ಅಂತ ಹೇಳಿದ್ದಾರೆ. ಇಲ್ಲಿರುವಂಥ ಜವಾಬ್ದಾರಿಗಳು ಹೈ ಪರ್ಫಾರ್ಮೆನ್ಸು, ಬ್ಯಾಕ್ ಎಂಡ್ ಸಿಸ್ಟಮ್ ಡಿಸೈನ್ ಮತ್ತು ಇಂಪ್ಲಿಮೆಂಟೇಷನು ಮತ್ತು ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟನ್ನು ಸ್ಕೇಪೇಬಲ್ ಸೊಲ್ಯೂಷನ್ ಆಗಿ ರೂಪಿಸುವುದು. ಹಾಗೆ ಬ್ಯಾಕ್ ಎಂಡ್ ಇದು ಆರ್ಕಿಟೆಕ್ಚರ್ ಡಿಸ್ಕಷನ್ ಮತ್ತು ಟೆಕ್ನಿಕಲ್ ಡಿಸಿಷನಲ್ಲಿ ಮುನ್ನಡೆ, ಇಂಜಿನಿಯರ್ನಲ್ಲಿ ತಂಡಕ್ಕೆ ಮಾರ್ಗದರ್ಶನ ಮತ್ತು ಮೆಂಟರಿಂಗು ಮತ್ತು ಪ್ರೊಡಕ್ಷನ್ ಸಿಸ್ಟಮ್ನ ಸ್ಟೆಬಿಲಿಟಿ ಮತ್ತು ರಿಲಯಬಿಲಿಟಿ ಖಚಿತಪಡಿಸಿಕೊಳ್ಳುವಂಥದ್ದು. ಅಗತ್ಯ ಕೌಶಲ್ಯ ಕೇಳಿದರೆ ಜಾವಾ, ನೋಡ್, JS ಅಥವಾ PHPನಲ್ಲಿ ಕನಿಷ್ಠ 2 ಭಾಷೆಗಳ ಪರಿಣತಿ ಮತ್ತು SQL ಸ್ಕೀಮಾ ಡಿಸೈನು ಮತ್ತು ಕ್ವೆರಿ ಆಪ್ಟಿಮೈಸೇಷನ್ನಲ್ಲಿ ಅನುಭವ ಮತ್ತು OOP ಕಾನ್ಸೆಪ್ಟ್ಸ್ ಮತ್ತು ಡಾಟಾ ಸ್ಟ್ರಕ್ಚರು ಮತ್ತು ಟೆಸ್ಟಿಂಗ್ ಫ್ರೇಮ್ವರ್ಕ್ಸ್ನಲ್ಲಿ ಜ್ಞಾನ ಇರಬೇಕಂತೆ. ತಂಡವನ್ನು ಮುನ್ನಡೆಸುವಂಥ ಸಾಮರ್ಥ್ಯ ಕೂಡ ಬೇಕಂತೆ. ಸರಿ, ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಹಾಗೆ 8ನೇ ಉದ್ಯೋಗ ಶಿಕ್ಷಕರ ಹುದ್ದೆ. ಇದು ಸಿಂದಗಿಯಲ್ಲಿ, ಇದು ರಾಮಪುರ ರಸ್ತೆ, ಸಿಂದಗಿ, ವಿಜಯಪುರ ಜಿಲ್ಲೆ. ಹೈಸ್ಕೂಲ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಟೀಚರ್ ಬೇಕಂತೆ. ಇಂಗ್ಲೀಷು, ಸೋಷಿಯಲ್ ಸೈನ್ಸು, ಹಾಗೆ ಅಸಿಸ್ಟೆಂಟು ಟೀಚರ್ ಮ್ಯಾಥ್ಸ್ ಸೈನ್ಸಿಗೂ ಬೇಕು. ಹಾಗೆ ಅಸಿಸ್ಟೆಂಟ್ ಟೀಚರು ಕನ್ನಡ, ಹಿಂದಿಗೂ ಕೂಡ ಬೇಕು. ಕ್ವಾಲಿಫಿಕೇಷನ್ BA BEd ಜೊತೆ ಅಥವಾ MA ಪ್ಲಸ್ BEd ಆಗಿರಬೇಕು. ಹಾಗೆ ಫಿಸಿಕಲ್ ಎಜುಕೇಷನ್ಗೆ BPEd ಅಥವಾ MPEd ಆಗಿರಬೇಕು. ಹಾಗೆ ಮ್ಯೂಸಿಕ್ ಟೀಚರ್ಗೆ ಡಿಪ್ಲೊಮಾ ಇನ್ ಮ್ಯೂಸಿಕ್ಕು ಅಥವಾ ಶಾಸ್ತ್ರೀಯ ಸಂಗೀತ ಮತ್ತು ವಾರ್ಡನು. ಇದಕ್ಕೆ ಯಾವುದೇ ಪದವಿ, ಮೇಲ್ ಅಥವಾ ಫಿಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಇದು ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಅಸಿಸ್ಟೆಂಟ್ ಟೀಚರಿಗೆ ಇಂಗ್ಲೀಷು, ಸೋಷಿಯಲ್ ಸೈನ್ಸು. ಇದಕ್ಕೆ ನಿಮ್ಮ ಕ್ವಾಲಿಫಿಕೇಷನು BA ಪ್ಲಸ್ BEd ಅಥವಾ DEd ಆಗಿರಬೇಕು. ಹಾಗೆ ಅಸಿಸ್ಟೆಂಟ್ ಟೀಚರು ಮ್ಯಾಥ್ಸ್ ಸೈನ್ಸು, ಇದಕ್ಕೆ ಕೂಡ BSc ಜೊತೆಗೆ BEd ಅಥವಾ DEd ಆಗಿರಬೇಕು. ಅಸಿಸ್ಟೆಂಟ್ ಟೀಚರ್ ಕನ್ನಡ, ಹಿಂದಿಯಲ್ಲಿ BA ಅಥವಾ BA ಪ್ಲಸ್ BEd ಅಥವಾ DEd ಆಗಿರಬೇಕು. ಹಾಗೆ ಕೋಚಿಂಗ್ ಕ್ಲಾಸಸ್ಸಲ್ಲಿ ಅಸಿಸ್ಟೆಂಟ್ ಟೀಚರಲ್ಲಿ ಇಂಗ್ಲೀಷು, ಮ್ಯಾಥ್ಸು, EVS, ಮೆರಿಟಲ್ ಎಬಿಲಿಟಿ. ಸರಿ, ನಿಮಗೆ ಸೌಲಭ್ಯ ಇಂಗ್ಲೀಷ್ ಫ್ಲೂಯೆನ್ಸಿ ಬೇಕಂತೆ. ಹಾಗೆ ಹೊರ ಜಿಲ್ಲೆ ಅಭ್ಯರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ ಕೊಡ್ತಾ ಇದ್ದಾರೆ. ನೀವು ಸ್ಟೇ ಆಗಿ ಕೆಲಸ ಮಾಡ್ಬೋದು. ಅನುಭವದ ಆಧಾರದಲ್ಲಿ ನಿಮಗೆ ಸಂಬಳ ಡಿಸೈಡ್ ಮಾಡಲಾಗುತ್ತೆ. ಸರಿ, ನಿಮಗೆ ಕೆಲಸ ಇಷ್ಟ ಆದರೆ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಎಲ್ಲ ದಿನಗಳು ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ. 2 ನಂಬರ್ ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 9414142842. ಹಾಗೆ 9686366297. ಹಾಗೆ 9ನೇ ಉದ್ಯೋಗ ಮೈಸೂರಿನಲ್ಲಿ, ಇದು DGS ಸಂಸ್ಥೆಯಲ್ಲಿ ಇದು ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ. 25 ಮತ್ತು 26 ಮಾರ್ಚು. ಇದು ಅರ್ಹತೆ ಕೇಳಿದರೆ BE ಅಥವಾ BTech ಅಥವಾ ಡಿಪ್ಲೊಮಾ. ಇದು ಸಿವಿಲ್ ಅಥವಾ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲಲ್ಲಿ. ಇದು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡು. ಇದು ಸ್ಟ್ರಕ್ಚರಲ್ ಸ್ಟೀಲ್ ಇದು ಡೀಟೇಲಿಂಗ್ ಅಂತ. ಹೌದು, ಇದು ಸ್ಥಳ ಮಂಗಳೂರಿನಲ್ಲಿ. ಓಕೆ, ಮೈಸೂರಿನಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಆದರೆ ಇದು ಕಮೆಂಟ್ ಮಾಡಿ, ನಾನು ನಿಮಗೆ ಇದು ಕೊಡ್ತೀನಿ, ಲಿಂಕ್ ಪ್ರೊವೈಡ್ ಮಾಡಿಕೊಡ್ತೀನಿ. ಓಕೆ. ಹಾಗೆ ಕೊನೆ ಉದ್ಯೋಗ ನಿಮಗೆ ಇದು EMV ಎನರ್ಜಿ ಪ್ರೈವೇಟ್ ಲಿಮಿಟೆಡಲ್ಲಿ ಕೆಲಸ. ಓಕೆ, ಬೆಂಗಳೂರಿನಲ್ಲಿ ಪ್ರೊಸೆಸ್ ಮತ್ತು ಕ್ವಾಲಿಟಿ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಅರ್ಹತೆ ಡಿಪ್ಲೊಮಾ ಅಥವಾ BE ಅಥವಾ BTech ಅಥವಾ BSc ಅಥವಾ MSc ಮತ್ತು ME ಅಥವಾ MTech ಅಥವಾ PhD. ಹುದ್ದೆಗಳು DET ಅಥವಾ GET ಮತ್ತು ಇಂಜಿನಿಯರಲ್ಲಿ ಸೀನಿಯರ್ ಇಂಜಿನಿಯರು, ಅಸಿಸ್ಟೆಂಟ್ ಅಥವಾ ಡೆಪ್ಯೂಟಿ ಮ್ಯಾನೇಜರು. ಹೊಸಬರು ಕೂಡ ಟ್ರೈ ಮಾಡ್ಬೋದಂತೆ. ಸರಿ, ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 10 ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಒಂದೇ ಮಾತರಂ.